ನಮಸ್ಕಾರ, ನನ್ನ ಹೆಸರು ಪ್ರಜ್ವಲ್. ನಾನು ಇವತ್ತು ಏನಪ್ಪ ಅಂತ ಹೇಳಿದ್ರೆ ಒಂದು 3 ಗಿಡ ನೋಡಿರ್ತೀರಿ. ಯಾವ 3 ಗಿಡಪ್ಪ ಅಂತ ಕೇಳಿದ್ರೆ ನನ್ನ ಹಿಂದೊಂದದ ಆ ಗಿಡ ನೋಡಿರ್ತೀರಿ. ನೀವು ತೋರಿಸ್ತೀನಿ ಬನ್ನಿ. ಈ ಗಿಡದ ಹೆಸರು ಆಳದ ಗಿಡ. ಆಳ ಗಿಡನೂ ಏನೋ ಒಂದು ಗಿಡ. ಸುಮ್ಮನೆ ನೋಡಿ ಚೆನ್ನಾಗಿ ಈ ಗಿಡ ನೀವು ನೋಡಿರ್ತೀರಿ ಅಂತ ನಾ ತಿಳ್ಕೊಂಡಿರಿ. ಯಾಕೆ ಈ ಗಿಡ ಭೀ ನೋಡಿರ್ತೀರಿ. ನೋಡ್ರಿ ಎಷ್ಟು ದೊಡ್ಡದು ಅದಲ್ಲ. ನಾ ನೋಡ್ರಿ ಇದರ ಎಷ್ಟು ಕಾಣತ್ತೀನಿ, ನನ್ನ ತಲೆ ಇಷ್ಟ ಕಾಣುತ್ತೆ. ಅಂದರೆ ಇದಿಷ್ಟು ಪೂರ ನೋಡ್ಲತ್ತೀನಿ ಅಂದ್ರೆ ಏನಪ್ಪ ಅಂತ ಕೇಳಿದ್ರೆ ಈ ಗಿಡದ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕು. ಈ ಅಲೋವೆರಾ ನಿಂತೇನತ್ತಪ್ಪ. ಅಲೋವೆರಾ ಸುಮ್ಮನೆ ಹಚ್ತೀವಿ ನಮ್ಮ ಮನ್ಯಾಗ, ಹೌದಲ್ಲ? ಅಲೋವೆರಾ ಸುಮ್ಮನೆ ಹಚ್ತೀವಲ್ಲ. ನಿಂಬೆಕಾಯಿ ನಿಂಬೆಕಾಯಿ ಸುಮ್ಮನೆ ಉಣ್ತೀವಲ್ಲ, ಹೊಟ್ಟೆ ಸಾಪತ್ತು ನಿಂಬಿಕೊಂಡ್ರೆ. ಈ ಗಿಡದ ಏನು ಪ್ರಯೋಜನ? ಅದೇ ಏನರ ದೇವ್ರ ಗುಡಿಯಾಗ ಸುಮ್ಮನೆ ಪೂಜೆ ಮಾಡಿಸ್ಲಕ್ಕೆ ಹಚ್ಚಿರ್ತಾರೆ. ಅಲೋವೆರಾ ಸುಮ್ಮನೆ ಶೋಕಿ ಹಚ್ಚಿರ್ತಾರೆ ಅಂತ ನೀವು ತಿಳ್ಕೊಂಡಿರ್ತೀರಿ, ಹೌದಾ? ಇದಕ್ಕಾಗಿ ನಾವು ಇದ್ರಲ್ಲಿ ಏನು ಪ್ರಯೋಜನ ಅಂತ ಆ ಗಿಡ ನೋಡಿದ್ರಲ್ಲ, ನೋಡಿ ಇಲ್ಲಿ ನಾನು ಇಲ್ಲಿ ಬೇವಿನ ಗಿಡ ಅದ. ಇಲ್ಲಿ ನೋಡತ್ತಿರಲ್ಲ ನನ್ನ ಹಿಂದೆ, ಇಲ್ಲಿ ಅಲ್ಲಿ ಹಿಂದೆ ಏನದ ಬೇವಿನ ಗಿಡ ಅದ. ಅದು ಬೇವಿನ ಗಿಡ. ಇಲ್ಲಿ ಮಾವಿನ ಹಣ್ಣು ಗಿಡ ಎಲ್ಲ ಇಲ್ಲಿ ಅವ. ಇಲ್ಲಿ ಮಾವಿನ ಹಣ್ಣು ಗಿಡ, ಇಲ್ಲಿ ನೋಡಿ ಮಾವಿನ ಹಣ್ಣು ಗಿಡ. ಓಕೆ, ಆದ್ಮೇಲೆ ಮತ್ತು ಪತ್ರಿ ಗಿಡ ಬೇದ ನಮ್ಮಲ್ಲಿ. ಅಲ್ಲಿ ನೋಡತ್ತಿರಲ್ಲ ಆ ಪತ್ರಿ ಗಿಡ, ಅದು ಎದುರಿದ್ದು ಪತ್ರಿ ಗಿಡ. ಓಕೆ, ಈ ಕಡೆ ನಂದು ಹಿಂದೆ ವ್ಯೂ ಅದಲ್ಲ, ಹೊಲಗಳವ ಇವು, ಹೊಸ ಹೊಲಗಳು ನೋಡಿ. ಬೇಕಾದ್ರೆ ನೋಡಿ, ಉಳ್ಕಿದೆಲ್ಲ ಮನಿ ಪಿನಿ ಎಲ್ಲ. ಇಲ್ಲಿ ಗಿಡ ನೋಡ್ಬೇಕಾದ್ರೆ ಎಷ್ಟು ದೊಡ್ಡದು ಕಾಣತದ ಗಿಡ. ಒಂದನೇ ಪಾಯಿಂಟ್ ಏನಪ್ಪ ಅಂದ್ರೆ ನಿಂಬೆಕಾಯಿ ನಿಂತ ಸ್ವಲ್ಪ ಕಾಣಬಹುದಿಲ್ಲ, ಆದರೂ ಭೀ ಬರೀ ಮಾತನ್ನು ಕೇಳಿಸು. ನಿಂಬೆಕಾಯಿ ನಿಂತ ಏನಾಗ್ತದಂದ್ರೆ ಹೊಟ್ಟೆ ಸಾಪಾಗ್ತದ. ಮತ್ತು ಏನಾಗ್ತದ, ಮುಖಕ್ಕದು ಒಬ್ಬೊಬ್ಬರು ಹಚ್ಕೋತಾರೆ ಬೆಳ್ಳಗಾಗ ಸಲಕ. ನಾ ಬೆಳಗ್ಗೆ ಇದ್ದೀನಿ, ಜರ ಕರ್ಕಂತೀನಿ ಅಷ್ಟೇ. ಎರಡನೇ ಪಾಯಿಂಟ್ ಏನಪ್ಪ ಅಂದ್ರೆ ಆಲದ ಗಿಡದ ನಿಂತೇನತ್ತ ಅದ್ರ ನಿಂತು ಕಾಡೆ ಮಾಡ್ಕೋಬೋದು. ಕಾಡೆ ನಿಂತು ಅದು ತಪ್ಪಲಿ ಆಡ್ ತೊಗೋಬೇಕು, ಅದಕ್ಕೆ ಹಾಸ್ಕೊಂಡು ಅದ್ರಾಗ ಬೆಲ್ಲ ಹಾಕಿ ಚಂದ ಕುದಿಸ್ಬೇಕು. 1 ಗ್ಲಾಸಾಗ ಅರ್ಧ ಗ್ಲಾಸ್ ಆಗತ್ತಾಗ ಅದು ಸೋಸ್ಕೊಂಡು ಕುಡಿದ್ರೆ ನಿಮ್ಮ ಕೊರೋನಾ ವೈರಸ್ ಬರೋದಿಲ್ಲ. ಡೆಂಗು ವೈರಸ್ ಬರೋದಿಲ್ಲ. ಎರಡನೇ ಕ್ಲಾಸ್ದಾಗ ಏನದಪ್ಪ ಅಂತ ಕೇಳಿದ್ರೆ ಇದು ಆಲದ ಗಿಡ ಏನು ಮಾಡಬೇಕು, ತಪ್ಪಲು ತೊಗೋಬೇಕು. ತಪ್ಪಲು ತೊಗೊಂಡು ಚೆನ್ನಾಗಿ ಗಚ್ಚ ಕುಟ್ಟಬೇಕು. ಕುಟ್ಟಿ ಅದ್ರೊಳಗೆ ಒಂದು ಬೊಗಣೆಗೆ ಹಾಕಿ ಅದ್ರೊಳಗೆ ಸ್ವಲ್ಪ ಬೆಲ್ಲ ಕುಟ್ಟು ಹಾಕಿ, ಸಕ್ಕರೆ ಹಾಕೋಂಗಿಲ್ಲ, ಬೆಲ್ಲ ಹಿಟ್ಟು ಹಾಕಿ ಏನು ಮಾಡ್ತಾರೆ ಮುಂದೆ, ಬೆಲ್ಲ ಉದುರಿಸ್ಬೇಕು. ಉದುರ್ಸಾದ್ಮೇಲೆ ಏನಪ್ಪ ಅಂತ ಕೇಳಿದ್ರೆ ಅದಕ್ಕೆ ಚಂದ 1 ಗ್ಲಾಸ್ ನೀರು ಹಾಕಿ ಬೆಚ್ಚ ಮಾಡಿಕೊಂಡು ಅದು ಎಲ್ಲ ಹಾಕ್ಕೊಂಡು ಒಳಗೆ 2 ತಪ್ಪಲು ಹಂಗೆ ಹಾಕ್ಕೊಂಡು ಗಟ್ಟಿ. ಆಮೇಲೆ ಥರ್ಡ್ ಕ್ಲಾಸಿನಾಗ ಏನಪ್ಪ ಅಂದರೆ ಥರ್ಡ್ ಕ್ಲಾಸ್ ಅಲೋವೆರಾ ಏನಪ್ಪ ಅಂತ ಕೇಳಿದ್ರೆ, ಅಲೋವೆರಾ ಸೋಕಿಗಲ್ರಿ, ಅದ್ರಾಗಿಂದ ಕಟ್ ಮಾಡ್ಕೊಂಡು ಜಲಿಗಳು ನೀವು ತಿನ್ನಬೇಕು. ಅವಾಗ ಏನಾಗ್ತದೆ, ಗಂಟಲಿದು ಬ್ಯಾನ್ ಆಗಲ್ಲ. ಈ ಗಂಟಲು ಬ್ಯಾನಿ ಆಗಲ್ಲ, ಕೈಗಳು ಫಿಟ್ನೆಸ್ ಇರ್ತವೆ. ಅದ್ರನ್ನ ಸೊಟ್ಟಿದ್ದೀನಿ, ಮುಂದೆ ಮಾತೀನಿ ಅಂತ. ಆಮೇಲೆ ಜರ ಉಂಡು ತಿಂದು ದಮ್ಮ ಆಗಬೇಕು. ಅದ್ರನ್ನ ಸೊಟ್ಟಿದ್ದೀನಿ, ಮುಂದೆ ಬರ್ತೀನಿ. ಜರ ಸೊಟ್ಟಿ ಆಮೇಲೆಪ್ಪ ಅಂತ ಕೇಳಿದ್ರೆ ಅದು ಎದಕ್ಕೆ ಕೆಲ್ಸಕ್ಕೆ ಬರ್ತಾವಂದ್ರೆ ಅದು ಆಮೇಲೆ ದಿನ ಒಂದೊಂದು ಎಡ್ಡೆ ಒಳಗೆ ಕಟ್ ಮಾಡಿಕೊಂಡು ಸಣ್ಣ ಮಾಡಿಕೊಂಡು ನುಂಗಬೇಕು. ಆಮೇಲೆ 4ನೇ ಕ್ಲಾಸ್ದಾಗ ಏನಪ್ಪ ಅಂತ ಕೇಳಿದ್ರೆ ಅಲೋವೆರಾ ಒಂದೊಂದು ಔಷಧಿ ಬರ್ತದೆ. ಅದು ಔಷಧಿನ ಇಂಡಿಕೇಶನ್ದಾಗ ಹೇಳ್ತೀನಿ. ಸದ್ಯಕ್ಕೆ 4-5 ಪಾಯಿಂಟ್ಸ್ ಸಾಕು. ವ್ಯೂ ನೋಡ್ತೀರಾ, ನಮ್ಮ ಮನೆಯಿಂದ ವ್ಯೂ ನೋಡ್ತೀರಾ? ಬನ್ನಿ ವ್ಯೂ ನೋಡೋಣ. ಡಿಸ್ಟೆನ್ಸ್ ಸ್ಟ್ಯಾಪ್. ನಮ್ಮ ಮನೆ ವ್ಯೂ ಹಿಂದೆ ಭಾಳ ಚೆನ್ನಾಗೈತಿ, ಅದರಷ್ಟಕ್ಕಷ್ಟೇ ಕಾಣ್ತದೆ. ಅಲ್ಲಿ ಅಜ್ಜಿ ಮಕ್ಕೊಂಡಾಳ, ಒಂದು ಮೆಮ್ಮಿ ನೆವ್ಲತ್ತದ, ಒಂದು JCP ಕೆದರ್ಲತ್ತದ. ಇಲ್ಲೊಂದು ಖಂಡೇರ ಸಿಟಿ, ಇಲ್ಲಿ ರೈಲ್ವೆ ಸ್ಟೇಷನ್ ಸುದೇಕ ಕಾಣ್ತದ. ಇಲ್ಲಿ ಈ ಕಾಲನಿ ಹೆಸರು ಏನಂದ್ರೆ ಪವನಗಂಗಾ. ನಮ್ಮ ಮನೆ ಹಿಂದಿದ್ದಿನ ಕಾಲನಿ ಹೆಸರು ಖಂಡೇರಾವ್ ಶೆಟ್ಟಿ. ನೋಡ್ರಿ, ಇದೈತಿ ಖಂಡೇರಾವ್ ಶೆಟ್ಟಿ, ಪೂರ ಖಂಡೇರಾವ್ ಶೆಟ್ಟಿ.
ಇದು ಪೂರ ವ್ಯೂ ನೋಡಿ. ಆ್ಯಂಡ್ ಒಂದು ವಿಡಿಯೋದಾಗ ಪೈಲೆ ಚಾನಲ್ ಇತ್ತಲ್ಲ, ಯಾವ ಚಾನಲ್ ಅಂದರೆ ಪ್ರಜ್ವಲ್ HVMX ಅಂತ ಒಂದಿತ್ತು. ಆ ಚಾನಲ್ದಾಗ ನಿಮ್ಗೆ ಒಂದು ಅಂಬಾಬಾಯಿ ದೇವಸ್ಥಾನ ತೋರಿಸಿದ್ದೆ, ಹೌದಾ? ಅದು ನಮ್ಮ ಮನೆ ಹಿಂದಿತ್ತು ರೀ, ನಮ್ಮ ಮನೆ ಹಿಂದೆ ಇತ್ತು, ನಮ್ಮ ಮನೆ ಹಿಂದೆ ಅದ, ಅದು ಕೆರೆ ಅದ, ಇಲ್ಲೊಂದು ಗುಡಿ ಅದ, ಅದ್ರ ಬಗ್ಗೆ ಭಾಳ ದೊಡ್ಡ ಕತ್ತಿ ಇತ್ತು. ಅದು ಎಲ್ಲ ಕತ್ತಿ ಹೇಳಿದ್ದಲ್ಲ. ಆ ಕತ್ತಿ ಎಲ್ಲಿಂದಪ್ಪ ಅಂದ್ರೆ ಈ ಅಂಬಾಬಾಯಿ ಗುಡಿ ನೋಡಿ, ಅಲ್ಲಿ ಅಂಬಾಬಾಯಿ ಗುಡಿ ಕಾಣುತ್ತದ. ಈ ಅಂಬಾಬಾಯಿ ಗುಡಿ ಅಂದ್ರೆ ಇದು ಕೆರೆ. ಇದು ನೋಡತ್ತಿರಲ್ಲ ಇಲ್ಲಿ ಈಗ ಸದ್ಯಕ್ಕಾದ ಜಾಗ ನೋಡತ್ತಿರಲ್ಲ, ಪೂರ ಆ ಕಟ್ಟಿಗೆ ಸುಟ್ಟರು, ಆ ಕಟ್ಟಿಗೆ ಸುಟ್ಟು ಹಿಡ್ಕೊಂಡು ಪೂರ ಅದು ಕೆರೆ ಅದ ಅಂದ್ರೆ ಅಂಬಾಬಾಯಿ ಗುಡಿ. ಈ ಅಂಬಾಬಾಯಿ ಗುಡಿ ಅಲ್ಲಿ ಅಂಬಾಬಾಯಿ ಗುಡಿ ಕಾಣುತ್ತೆ. ಆ ಅಂಬಾಬಾಯಿ ಗುಡಿ ಇದ್ರು ಪೂರ ಕೆರೆ ಅದ. ಆದ್ರೆ ಈಗ ಅವರು ಪ್ಲಾಟ್ ತೊಗೊಂಡ್ರೆ ಸರ್ಕಾರ ಏನು ಮಾಡೋದು, ಅದು ಮಾರಿ ಅದ, ಕೆರೆ ಬೇಡ ಅಂತ ಮಾರಿ ಹೊಲ ಆಗ್ಯದದು. ಈಗ ಹೊಲ ಅಳತಿ ಮಾಡೋದಂದ್ರೆ ಈಗ ನೀರಂತರ ನಿಂದ್ರಲ್ಲ, ಏನು ಮಾಡ್ತೀರಿ, ಎಲ್ಲ ಹಾಳು ಬಿದ್ದದ. ನಮ್ಮ ಅಂಬಾಬಾಯಿ ದೇವಸ್ಥಾನ ಇದು. ಆ್ಯಂಡ್ ವ್ಯೂ ಭಾಳ ಚಂದದ, ಶಾಂತಿ ಇಷ್ಟದ ಅಂದ್ರೆ ಶಾಂತಿಯತೆ ಭಾಳ ಅದ. ಆ್ಯಂಡ್ ನೋಡಿ ನನ್ನ ವ್ಯೂ ಹಿಂದಿನ ಇದ್ರ ಮ್ಯಾಲೆ ನಾ ಎಲ್ಲಿ ನಿಂತೀನಪ್ಪ ಅಂತ ಕೇಳಿದ್ರೆ ನಮ್ಮ ಮ್ಯಾಗೆ ಛತ್ತಿನ ಮೇಲೆ ನಿಂತೀನ, ಛತ್ತಿನ ಮ್ಯಾಲೆ. ಆಮೇಲೆ ಏನಪ್ಪ ಅಂತಾರೆ, ಎಷ್ಟು ನೋಡ್ರಲ್ಲ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಎರಡೂ ಇರಬೇಕು. ಇದು ನಮ್ಮ ಟ್ಯಾಂಕ್. ನನಗೆ ಜರ ಧೂಳಿದೆ ಇದೆ. ಅಲ್ಲೊಬ್ರು ಅಂಕಲ್ ನಡೆದ್ರೆ ಒಂದು ಎಮ್ಮಿಕ್ ಮೇವಲತ್ತದ, ನೋಡತ್ತಿರ್ಬೇಕು. ಇಲ್ಲೇ ಅಂಬಾಬಾಯಿ ಗುಡಿ ಅದ. ಓಕೆ, ಎಷ್ಟು ಸಾಕಂತ ನಿಮ್ಗೆ ಇಷ್ಟು ಪಾಯಿಂಟ್ಸ್ಗಳು ತಿಳಿದಿರಬೇಕು. ಆ್ಯಂಡ್ ನಮ್ಮ ಮನೆ ವ್ಯೂ ಎಲ್ಲ ನೋಡಿರ್ಬೇಕು. ಇವತ್ತು ವೀಡಿಯೋ ಮಾಡಬಾರ್ದಂತ ಖಾಯಸಿತ್ತು, ಆದರೂ ನಮ್ಮ ಮನ್ಯಾಗ ಸುಮ್ಮನೆ ನಮ್ಮ ಮನ್ಯಾಗ ಬೈಲತ್ತಿರು, ಕೆಲಸ ಭೀ ಮಾಡಲ್ಲ. ಇದು ಏನು ಕೆಲಸ ಸಲಕ್ಕೆ ಈ ವಿಡಿಯೋ ಮಾಡತ್ತಿದೆ. ಒಂದು ವೇಳೆ ನಮ್ಮ ಟೀಮ್ದವ್ರು ಈ ವಿಡಿಯೋ ಅಪ್ಲೋಡ್ ಮಾಡಿ ಯೂಟ್ಯೂಬ್ಗೆ ಬಿಟ್ಟರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಎರಡೂ ಮಾಡಬೇಕು ಅಲ್ವಾ? ಇಲ್ಲ ಅಂದರೆ ಬಾಯ್ ಗುಡ್ ನೈಟ್ ಅಂತ ಹೇಳ್ಬೇಕು. ಹಾಂ ಬರ್ತೀನಿ. ನಮ್ಮ ಸ್ಕೂಟಿ ತೋರಿಸ್ಲಿ ಮಗ, ನಮ್ಮ ಫ್ರೆಂಡ್ ಸ್ಕೂಟಿ. ಇದು ನಮ್ಮ ಮನೆ ತೆಳಗ ಸ್ಕೂಟಿ ನೋಡ್ಲತ್ತಿರಲ್ಲ, ಸ್ಕೂಟಿ. ಆದಮೇಲೆ ಮನೆ ತಗೊಳ್ಬೇಕಂತ ಚಿಡಿ ನಿಂತಿರ್ಬೋದು. ನಮ್ಮ ಛತ್ರಿ ನಿಂತಿಲ್ಲ ಐತಿ ನಮ್ಮ ಖಾಂಡ್.